ಸೊ ನೆಕ್ಸ್ಟ್ ಬಂದು ಇದು ಮೇನ್ ಪಾಯಿಂಟ್ಸು ಹೇರ್ ಲಾಸ್ಗೆ. ಈಗ ಇದು ಕೂಡ ಇನ್ನೊಂದು ಪಾಯಿಂಟ್ ಇದೆ, ಇದು LI4 ಅಂತ. ಈ ಪಾಯಿಂಟ್ ಕೂಡ ನಿಮಗೆ ಹೆಡ್ಡು ಮತ್ತು ಕಣ್ಣು ಮುಖಕ್ಕೆ ಒಂದು ಡಿಸ್ಟಲ್ ಪಾಯಿಂಟ್ ಇದು. ಸೊ LI4 ಅಂತ ಒಂದು ಪಾಯಿಂಟು. ಓಕೆ, ಸೊ ನೆಕ್ಸ್ಟ್ ಬಂದು ಲೋಕಲ್ ಪಾಯಿಂಟ್ಸ್. ಈ ಕಡೆ ತಿರುಗಿ ನೋಡಿ, ಇದು ಭಾಳ ಇಂಪಾರ್ಟೆಂಟು. ಈ GB20 ಅಂತ ಒಂದು ಪಾಯಿಂಟ್ ಇದೆ. ಈ ಪಾಯಿಂಟಿಂದ ನಮಗೆ ಹೆಡ್ಗೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡ್ಬೋದು. ಕೆಲವೊಂದು ಸಾರಿ ಮೊಬೈಲ್ ನೋಡಿ ಕತ್ತು ಬೆಂಡು ಬಾಗಿ ಮಾಡಿ ಒಂದು ಆರ್ಟ್ರಿ ಕಂಪ್ರೆಸ್ ಆಗಿ ಬ್ಲಡ್ ಸಪ್ಲೈ ಆಗಲ್ಲ, ಅವಾಗ ಕೂಡ ಹೇರ್ ಲಾಸ್ ಆಗುತ್ತೆ. ಸೊ ನಾವು ಅದನ್ನು ಬ್ಲಡ್ ಸಪ್ಲೈ ಇಂಪ್ರೂವ್ ಮಾಡಬೇಕಂದ್ರೆ ನೆಕ್ ಮಸಲ್ ರಿಲ್ಯಾಕ್ಸ್ ಆಗಬೇಕು. ಓಕೆ, ಸೊ ಆವಾಗ ಮತ್ತು ಆರ್ಟ್ರಿ ಡೈಲೇಟ್ ಆಗಿ ಬ್ಲಡ್ ಸಪ್ಲೈ ಇಂಪ್ರೂವ್ ಆದರೆ ನೋಡಿ, ಇದು GB20 ಪಾಯಿಂಟನ್ನು ಸ್ಟಿಮ್ಯುಲೇಟ್ ಮಾಡಿದಾಗ ನಿಮಗೆ ಕಿವಿ ಕೇಳೋದು, ಮೆಮರಿ ಇಶ್ಯೂಸು, ಕಣ್ಣು ಡ್ರೈ ಆಗೋದು, ಜೊತೆಗೆ ಹೇರ್ ಲಾಸ್ ಆಗೋದು, ಹೇರ್ ಡ್ರೈ ಆಗೋದು ಕೂಡ ಈ ಸಮಸ್ಯೆನ ಸಾಲ್ವ್ ಮಾಡ್ಬೋದು. ಇದು ಎರಡು ಕಡೆ ನಾವು ಮಾಡಬೇಕಾಗತ್ತೆ. GB20 ಒಂದು ರೈಟು ಒಂದು ಲೆಫ್ಟು. ನೆಕ್ಸ್ಟು ಬಂದು ಮೇನ್ ಪಾಯಿಂಟ್ಸು. ಇದು DO20 ಅಂತ ಸೆಂಟ್ರಲ್ಲಿ ಎರಡು ಕಿವಿ ಟಿಪ್ಸ್ ಜಾಯಿನ್ ಆಗೋ ಮಧ್ಯದಲ್ಲಿ. ಈ DO20 ಭಾಳ ಇಂಪಾರ್ಟೆಂಟ್ ಪಾಯಿಂಟು. ಈ ಪಾಯಿಂಟಿಂದ ದೇಹದಲ್ಲಿ ಏನು ನೆತ್ತಿಗೆ ಇರುತ್ತೆಲ್ಲ ಸ್ಟ್ರೆಸ್ಸು, ಟೆನ್ಷನ್ನು ಅದೆಲ್ಲ ಕೆಳಗಡೆ ಇರುತ್ತೆ. ಓಕೆ, ಇದ್ರ ಸುತ್ತಮುತ್ತ ಸೆಷನ್ ಕಾಂಗ್ ಅಂತ 3 ಪಾಯಿಂಟ್ ಇದೆ, 4 ಪಾಯಿಂಟು, 1 ತಮ್ ಬಿಡ್ತು. ಸೊ ಸೆಂಟ್ರಲ್ಲಿ DO20, ಸೆಷನ್ ಕಾಂಗು, ಟೋಟಲ್ 5 ಪಾಯಿಂಟು. ಈ ಪಾಯಿಂಟನ್ನು ನಾವು ಯೂಸ್ ಮಾಡಿದಾಗ ಒಳ್ಳೆ ನಿದ್ರೆ ಬರುತ್ತೆ, ಸ್ಟ್ರೆಸ್ಸು ಕಡಿಮೆ ಆಗುತ್ತೆ, ಇದರಿಂದ ಅವರಿಗೆ ಹೇರ್ ಲಾಸ್ ಕಡಿಮೆ ಆಗುತ್ತೆ, ಒಳ್ಳೆ ಮೆಮರಿ ಬರುತ್ತೆ ಮತ್ತು ಮನಸ್ಸು ಉಲ್ಲಾಸಕರ ಆಗಿರುತ್ತೆ. ಇದ್ರ ಜೊತೆಗೆ ಫ್ರಂಟಲ್. ಸೊ ಫ್ರಂಟಲ್ ನೋಡಿ, ಇದು ಭಾಳ ಇಂಪಾರ್ಟೆಂಟು. ಫ್ರೀ ಫ್ರಂಟಲ್ ಕಾರ್ಟೆಕ್ಸ್ನ ಇದು ಟ್ರೀಟ್ ಮಾಡುತ್ತೆ. ಸೊ ಫ್ರಂಟಲ್ಲಿ ಈ 4 ಫಿಂಗರ್ ಮೇಲೆ ಅರ್ಧ ಫಿಂಗರು. ಓಕೆ, ಇದು DO24 ಅಂತ ಒಂದು ಪಾಯಿಂಟು, ಈ ಪಾಯಿಂಟು ಮತ್ತು ಬ್ಲ್ಯಾಡರ್ ಪಾಯಿಂಟ್ಸು ಈ ಫ್ರಂಟಲ್ಲಿ. ಓಕೆ, ಈ 3 ಪಾಯಿಂಟಿಂದ ಕೂಡ ಫ್ರಂಟಲ್ಲಿ ಹೇರ್ ಲಾಸ್ ಆಗೋದನ್ನು ನಾವು ತಡಿಬಹುದು. ಜೊತೆಗೆ ನಿಮಗೆ ಹೆಡೇಕ್ ಬಂದರೆ, ಹೆಡೇಕಿಂದ ಹೇರ್ ಲಾಸ್ ಆಗ್ತಾ ಇದ್ರೆ ಈ ಪಾಯಿಂಟು ಕೂಡ ನೀವು ಯೂಸ್ ಮಾಡಬಹುದು. ಸೊ ಒಂದೊಂದು ಪಾಯಿಂಟು 1 ರಿಂದ 3 ನಿಮಿಷ ಸ್ಟಿಮ್ಯುಲೇಟ್ ಮಾಡಿದಾಗ ನಿಮಗೆ ಭಾಳಷ್ಟು ಲಾಭ ಇದೆ. ಒಂದು, ಹೇರು ಲಾಸ್ ಕಡಿಮೆಯಾಗಿ ಹೇರ್ ಗ್ರೋತ್ ಆಗೋದು. ಎರಡನೇದು, ಸ್ಟ್ರೆಸ್ಸು, ಎಂಜೈಟಿ, ಟೆನ್ಷನು, ನಿದ್ರಾಹೀನತೆ, ಮೆಮರಿ ಇಶ್ಯೂ, ಇವೆಲ್ಲ ಸಮಸ್ಯೆಗಳನ್ನು ಸಾಲ್ವ್ ಮಾಡ್ಬೋದು. ಸೊ ಇದ್ರ ಜೊತೆಗೆ ನಾವು ಹೇರ್ ಸಪ್ಲಿಮೆಂಟ್ ತೊಗೋಬೇಕಾಗತ್ತೆ. ಫಾಲಿಯರ್ ಅಂತ ಒಂದು ಒಳ್ಳೆ ಕ್ಯಾಪ್ಸೂಲ್ ಇದೆ. ನಿಮ್ಗೆ ಬೇಕಾದ ಬಯೋಟಿನ್ನು, ಜಿಂಕು, ಮಿನರಲ್ಸು, ಎಲ್ಲ ವಿಟಮಿನ್ಸು ಒಂದರಲ್ಲೇ ಸಿಗುತ್ತೆ. ಒಂದು ಕ್ಯಾಪ್ಸೂಲ್ 1 ಡೇ ಅಥವಾ 1 ಟ್ಯಾಬ್ಲೆಟ್ 1 ಡೇ ತೊಗೊಳೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಮತ್ತು ಒಳ್ಳೆ ಎಗ್ಸು ನಾರ್ಮಲ್ ಆಗಿ ತಗೋಬಹುದು ಸರ್, ಎಲ್ಲರೂ ತಗೋಬೇಕು. ಎಗ್ಸು ಲೈಕ್ ಫೋರ್ಟಿಫೈಡ್ ಎಗ್ಸು, ಒಮೆಗಾ 3 ಪ್ರೋಟೀನು ಎಲ್ಲ ಇರೋ 45 ಎಗ್ಸ್ ಬರುತ್ತೆ. ಭಾಳಷ್ಟು 45 ಎಗ್ಸ್ ಬರುತ್ತೆ. 8 ರಿಂದ 11 ಪಟ್ಟು ಜಾಸ್ತಿ ನ್ಯೂಟ್ರಿಯೆಂಟ್ ಇರೋ ಒಂದು ಎಗ್ಗನ್ನು ಕೂಡ ಒಂದು 4 ಎಗ್ ತೊಗೊಂಡ್ರೆ ಅದು ಕೂಡ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಬಂದು ಒಳ್ಳೆ ನಿದ್ರೆ ಬರಬೇಕು, ಒಳ್ಳೆ ಎಕ್ಸಸೈಸು. ಓಕೆ, 1 ಅವರ್ ಅಟ್ಲೀಸ್ಟ್ ಎಕ್ಸಸೈಸ್ ಮಾಡಿ ಬ್ರೈನ್ಗೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ಒಳ್ಳೆ ಹೇರ್ ಆಯಿಲು, ನ್ಯಾಚುರಲ್ ಹೇರ್ ಆಯಿಲು. ಯಾವುದು? ಫಾರ್ ಎಕ್ಸಾಂಪಲ್ಲು ರೋಸ್ಮೆರಿ ಆಯಿಲು ನಂಬರ್ 1. ನಂಬರ್ 2 ಆನಿಯನ್ ಸೀಡ್ ಆಯಿಲ್. ಕೊಬ್ಬರಿನ ಎಲ್ಲರಿಗೂ ಗೊತ್ತಿರುತ್ತೆ. ಆನಿಯನ್ ಸೀಡ್ ಆಯಿಲು, ರೋಸ್ಮೆರಿ ಆಯಿಲು, ಕ್ಯಾಸ್ಟ್ರೋ ಆಯಿಲು. ನೆಕ್ಸ್ಟ್ ಪಂಪ್ಕಿನ್ ಸೀಡ್ ಆಯಿಲ್ ಕೂಡ ಭಾಳ ಒಳ್ಳೆಯದು. DST ಬ್ಲಾಕರ್. DST ಗಂಡು ಮಕ್ಕಳಲ್ಲಿ ಒಂದು ಮೇನ್ ಹಾರ್ಮೋನ್ ಬ್ಲಾಕ್ ಮಾಡುತ್ತೆ. ಅದು DST ಬಂದಾಗ ಹೇರ್ ಲಾಸ್ ಆಗುತ್ತೆ. DST ಬ್ಲಾಕ್ ಮಾಡೋಕ್ಕೆ ಅಲೋಪತಿ ಮಾತ್ರೆಕ್ಕಿಂತ ಪಂಪ್ಕಿನ್ ಸೀಡ್ ಆಯಿಲ್ ಇದು ಭಾಳ ಬೆಟರು, ವಿದೌಟ್ ಸೈಡ್ ಎಫೆಕ್ಟ್ಸ್. ಓಕೆ, ಸೊ ಇದು ಕೂಡ ಇವೆಲ್ಲ ಆಯಿಲನ್ನು ಮಿಕ್ಸ್ ಮಾಡಿಕೊಂಡು ನೀವು ಹಚ್ಚಿಕೊಂಡು ಅದು ಕೂಡ ಮಾಡ್ಬೋದು. ಆನಿಯನ್ ಜ್ಯೂಸ್ ಕೂಡ ಹಾಕೋದ್ರಿಂದ ಹೇರ್ ಲಾಸ್ ತಡಿಬೋದು. ಸೊ ಇವೆಲ್ಲ ಭಾಳಷ್ಟು ಮೆಥಡ್ ಇದೆ. ಮತ್ತು ಯಾವುದೇ ಶಾಂಪೂಲ್ಲಿ ಸೋಡಿಯಂ ಮೋಲಾರೈಟ್ ಅಂತ ಇರೋ ಕೆಮಿಕಲ್ ಯೂಸ್ ಮಾಡಬೇಡಿ. ರೈತ ಅಥವಾ ಸೋಪ್ ನೆಟ್ಟು ಇಂದ ಇರೋ ಶಾಂಪೂನ್ ಯೂಸ್ ಮಾಡಿದರೆ ಹೇರ್ ಲಾಸ್ ಕಡಿಮೆ ಆಗುತ್ತೆ. ಮತ್ತು ಹಾರ್ಡ್ ವಾಟ್ರಿಂದ ಹೇರ್ ಲಾಸ್ ಆದಾಗ ಅದನ್ನು ತಡೆಯೋಕ್ಕೆ ನೀವು ಶಾಂಪೂ ಆದಮೇಲೆ 1 ಲೀಟರು ಆರೋ ವಾಟ್ರಿಂದ ಹೇರ್ ವಾಶ್ ಮಾಡಿದಾಗ ಅದನ್ನು ಕೂಡ ತಡಿಬೋದು. ಸೊ ಈ ಥರ ಮಾಡಿದಾಗ ಭಾಳಷ್ಟು ಹೇರ್ ಲಾಸ್ ಸಮಸ್ಯೆಗಳನ್ನು ಸಾಲ್ವ್ ಮಾಡಿ ಹೇರ್ ರೀಗ್ರೋತ್ ಆಗೋ ಚಾನ್ಸ್ ಇರುತ್ತೆ. ಒಂದು ಸಾರಿ ಬಾಲ್ಡ್ ಆದಮೇಲೆ ಏನು ಮಾಡಿದ್ರೆ ಹೇರ್ ರೀಗ್ರೋತ್ ಆಗಲ್ಲ. ಸೊ ಹೇರ್ ಥಿನ್ನಿಂಗ್ ಆಗಬೇಕಾದ್ರೆ ಮುಂಚೆನೇ ಮಾಡಿಕೊಂಡ್ರೆ ನಿಮಗೆ ವಾಪಸ್ ಹೇರ್ ಬರೋ ಚಾನ್ಸ್ ಜಾಸ್ತಿ ಇರುತ್ತೆ.
ಸೊ ಟಾಪ್ 10 ಟಿಪ್ಸ್ ಹೇಳ್ತೀನಿ ನಿಮಗೆ. ನಂಬರ್ 1, ಪ್ರತಿಯೊಬ್ಬರಿಗೆ ರಿವೈಸ್ ಯೂಸ್ ಮಾಡಿ, ಅಟ್ಲೀಸ್ಟ್ ವೀಕ್ಲಿ 2 or 3 times, 10 to 20 minutes, 1 time a day. ನಂಬರ್ 2, ಒಳ್ಳೆ ನ್ಯೂಟ್ರಿಷಿಯಸ್ ಫುಡ್ಡು, ಪ್ರೋಟೀನ್, ಒಮೆಗಾ 3, ಆಲ್ ದ ಮಿನರಲ್ಸ್, ಫಾಲಿಯರು, ಫೋರ್ಟಿಫೈಡ್ ಎಗ್ಸ್ ಕೂಡ ತೊಗೋಬೋದು, ಹೆಂಪ್ ಪೌಡ್ರ್ ತೊಗೋಬೋದು, ಮೊರಿಂಗಾ ಪೌಡ್ರ್ ತೊಗೋಬೋದು. ನೆಕ್ಸ್ಟ್ ಒನ್ ಈಸ್ 8 ಗಂಟೆ ಒಳ್ಳೆ ನಿದ್ದೆ. ನೆಕ್ಸ್ಟ್ ಬಂದು ಸ್ಟ್ರೆಸ್ ಮ್ಯಾನೇಜ್ಮೆಂಟು, ಈ ಡಿವೈಸಿಂದ ಕೂಡ ಒಳ್ಳೆ ಸ್ಟ್ರೆಸ್ ರಿಲೀಫ್ ಸಿಗುತ್ತೆ. ನೆಕ್ಸ್ಟ್ ಬಂದು ಎಕ್ಸಸೈಸ್ ಟು ಇಂಪ್ರೂವ್ ದ ಬ್ಲಡ್ ಸರ್ಕ್ಯುಲೇಷನ್. ಹಾಟ್ ಬಾತನ್ನು ಅವಾಯ್ಡ್ ಮಾಡಿ, ಹಾಟ್ ವಾಟರಿಂದ ಕೂಡ ಹೇರ್ ಲಾಸ್ ಆಗೋ ಚಾನ್ಸ್ ಇರುತ್ತೆ. ಮತ್ತು ಎಲ್ಲ ಶಾಂಪುಗಳಲ್ಲಿ ಸೋಡಿಯಂ ಮೋನೋಲಾರಿಕ್ ಆ್ಯಸಿಡ್ ಯೂಸ್ ಮಾಡೋದ್ರಿಂದ, ಸೋಡಿಯಂ ಮೋನೋಲಾರಿಕ್ ಆ್ಯಸಿಡ್ ಅಂತ, ಅದರಿಂದ ಹೇರ್ ಲಾಸ್ ಆಗುತ್ತೆ, ಅದನ್ನು ಅವಾಯ್ಡ್ ಮಾಡಿ. ಹೇರ್ ಡೈ ಯೂಸ್ ಮಾಡಿದರೂ ಕೂಡ ಹೇರ್ ಲಾಸ್ ಆಗುತ್ತೆ, ಅದನ್ನು ಅವಾಯ್ಡ್ ಮಾಡಿ. ನಾನು ಇನ್ನೊಂದು ವಿಡಿಯೋದಲ್ಲಿ ಹೇರನ್ನು ನ್ಯಾಚುರಲಾಗಿ ಹೇಗೆ ಬ್ಲ್ಯಾಕ್ ಮಾಡಬೇಕಂತ ಹೇಳ್ತೀನಿ, ಕೆಳಗಡೆ ಲಿಂಕ್ ನೋಡಿ ಅದರ ವಿಡಿಯೋದು. ನೆಕ್ಸ್ಟು ಬಂದು ತಮಗೆ ಎಕ್ಸಸೈಸ್ ಮಾಡಿ, ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗೋಕ್ಕೆ. ಒಂದು ಅರ್ಧ ಗಂಟೆ ಆದರೂ ಸನ್ಲೈಟಲ್ಲಿ ನಿಮ್ಮ ಹೆಡ್ ಎಕ್ಸ್ಪೋಸ್ ಆದಾಗ ನಿಮಗೆ ಎನರ್ಜಿ ಸಿಗುತ್ತೆ ಕೂದಲಿಗೆ. ನೆಕ್ಸ್ಟು ಬಂದು ಹಾರ್ಡ್ ವಾಟರ್ ಅವಾಯ್ಡ್ ಮಾಡಿ, ಮತ್ತು ಸ್ನಾನ ಆದಮೇಲೆ ಒಂದು ಆರೋ ವಾಟರ್ನ ಯೂಸ್ ಮಾಡಿದಾಗ ಅದರ TDS ಕಡಿಮೆ ಇರೋದ್ರಿಂದ ಅದು ಕೂಡ ಹೇರ್ ಲಾಸ್ ಆಗೋದನ್ನು ತಡಿಬೋದು. ಮತ್ತು ಇವೆಲ್ಲ ರೆಗ್ಯುಲರ್ ಮಾಡೋದ್ರಿಂದ, ಮತ್ತು ಆನಿಯನ್ ಜ್ಯೂಸ್ ಕೂಡ ಹಾಕಿ ನೀವು ವೀಕ್ಲಿ ಟ್ವೈಸ್ or ಥ್ರೈಸ್ ಹಾಕಿ, ಅದನ್ನು ಕೂಡ ನೀವು ಹೇರ್ ಲಾಸ್ ಕಡಿಮೆ ಮಾಡ್ಕೋಬೋದು. ಸೊ ಇದು ಎಲ್ಲಕ್ಕಿಂತ ಒಂದು ಒಳ್ಳೆ ಚಿಕಿತ್ಸೆ. ಹೇರ್ ಟ್ರಾನ್ಸ್ಪ್ಲಾಂಟು, ಹೇರ್ ವಿಗ್ ಹಾಕೋದ್ರಿಂದ ತಡೆಯಬೇಕಂದ್ರೆ ಈಗಲೇ ಚಿಕ್ಕ ವಯಸ್ಸಿಂದ ಹೇರ್ ಕೇರ್ ಚೆನ್ನಾಗಿ ಮೇಂಟೈನ್ ಮಾಡಿದರೆ ಖಂಡಿತವಾಗ್ಲೂ ಹೇರ್ ಗ್ರೋತ್ ಆಗೋ ಸಾಧ್ಯತೆ ಭಾಳ ಹೆಚ್ಚಾಗಿರುತ್ತೆ. ಥ್ಯಾಂಕ್ ಯು.